ಎಲ್ಲರಿಗೂ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಸ್ವಾಗತ. ಇದು ಸೀಸನ್ 13. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ 100 ದಿನಗಳ ಈ ಬಂದಿ ಆಟ ಅಂದರೆ ಜನಗಳಿಗೆ ಹುಚ್ಚು. ಒಂದು ಸೀಸನ್ ಮುಗಿತಿದ್ದಂತೆ ಮುಂದಿನ ಸೀಸನ್ನಲ್ಲಿ ಯಾರು ಬರ್ತಾರೆ ಅನ್ನೋ ಕುತೂಹಲ. ಈ ಕುತೂಹಲಕ್ಕೆ ಈಗ ಅಂತ್ಯ ಹೇಳೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಕಂಟೆಸ್ಟೆಂಟ್ಗಳನ್ನು ರಿವೀಲ್ ಮಾಡಿದ್ದಾರೆ. ಅವರು ಯಾರು ಅಂತ ಈ ವಿಡಿಯೋದ ಮಧ್ಯದಲ್ಲಿ ಹೇಳಿದ್ದೇನೆ, ಹಾಗಾಗಿ ವಿಡಿಯೋವನ್ನು ತಪ್ಪದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆ್ಯಂಕರಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ. ಕನ್ನಡ ಕಿರುತೆರೆಯಲ್ಲಿ ಪ್ರತಿ ವರ್ಷವೂ ಕುತೂಹಲ ಮೂಡಿಸುವ ಕಾರ್ಯಕ್ರಮ ಎಂದರೆ ಬಿಗ್ ಬಾಸ್ ಕನ್ನಡ ಸೀಸನ್. ಒಂದು ಸೀಸನ್ ಮುಗಿತಿದ್ದಂತೆ ಮುಂದಿನ ಸೀಸನ್ನಲ್ಲಿ ಯಾರಿರಬಹುದು, ಈ ಬಾರಿ ಏನೆಲ್ಲ ಹೊಸ ರೂಲ್ಸ್ಗಳು ಇರಬಹುದು, ಮನೆಯೊಳಗೆ ಯಾವ ರೀತಿ ಟ್ವಿಸ್ಟ್ ಇರಬಹುದು ಎಂಬ ಚರ್ಚೆ ಶುರುವಾಗುತ್ತೆ. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಬಗ್ಗೆಯೂ ಇದೇ ರೀತಿಯ ಕುತೂಹಲ ಹೆಚ್ಚಾಗಿದೆ. ಹಾಗಾದರೆ ಈ ಬಾರಿ ಏನೆಲ್ಲ ಹೊಸದಾಗಿರಬಹುದು, ಯಾರೆಲ್ಲ ಕಂಟೆಸ್ಟೆಂಟ್ಗಳಾಗಿ ಬರಬಹುದು, ಹೊಸ ಟಾಸ್ಕ್ಗಳು ಹೇಗಿರಬಹುದು, ಈ ಸೀಸನ್ನಲ್ಲಿ ಪ್ರೇಕ್ಷಕರಿಗೆ ಯಾವ ರೀತಿಯ ಸರ್ಪ್ರೈಸ್ ಸಿಗಬಹುದು, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಸರಳವಾಗಿ ನೋಡೋಣ. ಮೊದಲನೇದಾಗಿ ಬಿಗ್ ಬಾಸ್ ಕನ್ನಡ ಅಂದರೆ ಕೇವಲ ಒಂದು ರಿಯಾಲಿಟಿ ಶೋ ಅಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡ್ನ ಜನರನ್ನು ಒಂದೇ ಮನೆಯಲ್ಲಿ ಇರಿಸಿ ಅವರ ಪರ್ಸನಾಲಿಟಿ, ಫ್ರೆಂಡ್ಶಿಪ್, ಕಾಂಪಿಟೇಷನ್, ಎಮೋಷನ್ ಮತ್ತು ಡಿಸಿಷನ್ ಮೇಕಿಂಗನ್ನು ಪ್ರೇಕ್ಷಕರ ಮುಂದೆ ಮನೋರಂಜಿತವಾಗಿ ತೋರಿಸುವ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್. ಇದೇ ಕಾರಣಕ್ಕೆ ಪ್ರತಿಯೊಂದು ಸೀಸನ್ ಕೂಡ ತನ್ನದೇ ಆದ ಒಂದು ಐಡೆಂಟಿಟಿಯನ್ನು ಪಡೆದುಕೊಳ್ಳುತ್ತದೆ. ಸೀಸನ್ 13 ಕೂಡ ಹಿಂದಿನ ಸೀಸನ್ಗಿಂತ ವಿಭಿನ್ನವಾಗಿರಬೇಕು ಎನ್ನುವುದು ಪ್ರೇಕ್ಷಕರ ನಿರೀಕ್ಷೆ. ಇನ್ನು ಮೊದಲನೇದಾಗಿ ದೊಡ್ಡ ಕುತೂಹಲ ಅಂದರೆ ಕಂಟೆಸ್ಟೆಂಟ್ಗಳ ಬಗ್ಗೆ. ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಬರಬಹುದು ಎಂಬ ಚರ್ಚೆ ಸೋಷಲ್ ಮೀಡಿಯಾದಲ್ಲಿ ಹಲವು ಹೆಸರುಗಳು ಹರಿದಾಡುತ್ತಿವೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು. ಸೋಷಲ್ ಮೀಡಿಯಾದಲ್ಲಿ ಹೆಸರು ಕೇಳಿ ಬಂದರೆ ಅವರು ಖಂಡಿತವಾಗಿ ಕಂಟೆಸ್ಟೆಂಟ್ಗಳು ಎಂದರ್ಥ ಅಲ್ಲ. ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗೋವರೆಗೂ ಇವೆಲ್ಲವೂ ರೂಮರ್ಸ್ ಆಗಿಯೇ ನೋಡಬೇಕು. ಆದರೆ ಸೆಲೆಬ್ರಿಟಿಗಳು, ಸೋಷಲ್ ಮೀಡಿಯಾ ಪರ್ಸನಾಲಿಟೀಸ್, ಟೆಲಿವಿಷನ್ ಆರ್ಟಿಸ್ಟ್ ಮತ್ತು ಸಾಮಾನ್ಯ ಬ್ಯಾಕ್ಗ್ರೌಂಡಿನ ಇಂಟ್ರೆಸ್ಟಿಂಗ್ ಪರ್ಸನಾಲಿಟೀಸ್ ಸೇರಿದರೆ ಮನೆಯೊಳಗೆ ಕಾಂಪಿಟೇಷನ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಆಗಬಹುದು. ಇನ್ನು ಎರಡನೇದಾಗಿ ಹೇಳೋದಾದರೆ ಟಾಸ್ಕ್ಗಳ ಬಗ್ಗೆ ಪ್ರೇಕ್ಷಕರಿಗೆ ದೊಡ್ಡ ನಿರೀಕ್ಷೆ ಇದೆ. ಬಿಗ್ ಬಾಸ್ನಲ್ಲಿ ಟಾಸ್ಕ್ ಅಂದರೆ ಕೇವಲ ಒಂದು ಗೇಮ್ ಅಲ್ಲ. ಒಂದು ಟಾಸ್ಕ್ನಲ್ಲಿ ಕಂಟೆಸ್ಟೆಂಟ್ಸ್ ಹೇಗೆ ಬಿಹೇವ್ ಮಾಡ್ತಾರೆ, ಯಾರ ಲೀಡರ್ಶಿಪ್ ಚೆನ್ನಾಗಿದೆ, ಯಾರು ಟೀಮನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ, ಯಾರು ಪ್ರೆಷರ್ನಲ್ಲಿ ಡಿಸಿಷನನ್ನು ತೆಗೆದುಕೊಳ್ತಾರೆ, ಇವೆಲ್ಲವೂ ಹೊರಬರುತ್ತದೆ. ಆದ್ದರಿಂದ ಸೀಸನ್ 13ರಲ್ಲಿ ಫಿಸಿಕಲ್ ಟಾಸ್ಕ್ಗಳ ಜೊತೆಗೆ ಮೆಂಟಲ್ ಸ್ಟ್ರಾಟಜಿ, ಟೀಮ್ ವರ್ಕ್ ಮತ್ತು ಎಮೋಷನಲ್ ಚಾಲೆಂಜ್ ಹೆಚ್ಚಾದರೆ ಶೋ ಇನ್ನಷ್ಟು ಎಂಗೇಜಿಂಗ್ ಆಗಿ ಇರಬಹುದು. ಇನ್ನೊಂದು ಪ್ರಮುಖ ವಿಷಯ ಅಂದರೆ ರೂಲ್ಸ್. ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಯಾವಾಗಲೂ ಕಂಟೆಸ್ಟೆಂಟ್ಗೆ ಚಾಲೆಂಜಿಂಗ್ ಆಗಿ ಇರುತ್ತವೆ. ಆದರೆ ಪ್ರತಿಯೊಂದು ಸೀಸನ್ನಲ್ಲಿ ಕೆಲವು ಹೊಸ ಟ್ವಿಸ್ಟ್ಗಳು ಅಥವಾ ಟಾಸ್ಕ್ ಬೇಸ್ಡ್ ರೂಲ್ಸ್ ಬಂದರೆ ಪ್ರೇಕ್ಷಕರ ಕುತೂಹಲ ಹೆಚ್ಚುತ್ತದೆ. ಉದಾಹರಣೆಗೆ ಕ್ಯಾಪ್ಟನ್ಸಿಯಲ್ಲಿ ಹೊಸ ರೀತಿಯ ಕಾಂಪಿಟೇಷನ್, ನಾಮಿನೇಷನ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಥವಾ ಹೌಸ್ಮೇಟ್ಗೆ ಸಡನ್ ಆಗಿ ರೆಸ್ಪಾನ್ಸಿಬಿಲಿಟೀಸ್ ಕೊಡುವ ರೀತಿಯಲ್ಲಿ ಚಾಲೆಂಜ್ಗಳು ಬಂದರೆ ಆಟದ ಇಕ್ವೇಷನ್ ಸಂಪೂರ್ಣ ಬದಲಾಗಬಹುದು. ನಾಮಿನೇಷನ್ ಅಂದರೆ ಪ್ರೇಕ್ಷಕರಿಗೂ ಕಂಟೆಸ್ಟೆಂಟ್ಗೂ ಅತ್ಯಂತ ಇಂಟ್ರೆಸ್ಟಿಂಗ್ ಪಾರ್ಟ್. ಯಾರು ಯಾರನ್ನು ನಾಮಿನೇಟ್ ಮಾಡ್ತಾರೆ, ಯಾಕೆ ನಾಮಿನೇಟ್ ಮಾಡ್ತಾ ಇದ್ದಾರೆ, ವೈಯಕ್ತಿಕ ಕಾರಣವೇ ಅಥವಾ ಗೇಮ್ ಸ್ಟ್ರಾಟಜಿಯೇ ಎಂದು ಕೇವಲ ಒಂದು ನಾಮಿನೇಷನ್ ಪ್ರೋಸೆಸ್ನಿಂದಲೇ ಮನೆಯೊಳಗೆ ಯಾರು ಶತ್ರುಗಳು ಹಾಗೂ ಮಿತ್ರಗಳು ಅಂತ ತಿಳಿಯಬಹುದಾಗಿದೆ. ಸೀಸನ್ 13ರಲ್ಲಿ ನಾಮಿನೇಷನ್ಗೆ ಹೊಸ ಟ್ವಿಸ್ಟ್ ಬಂದರೆ ಪ್ರತಿಯೊಂದು ವಾರವೂ ಸಸ್ಪೆನ್ಸ್ ಹೆಚ್ಚಾಗಬಹುದು. ಬಿಗ್ ಬಾಸ್ ಮನೆಯೊಳಗೆ ಮೊದಲ ಕೆಲವು ದಿನಗಳು ಎಲ್ಲರೂ ಫ್ರೆಂಡ್ಲಿಯಾಗಿ ಇರುತ್ತಾರೆ. ಆದರೆ ದಿನ ಕಳೆದಂತೆ ಪರ್ಸನಾಲಿಟೀಸ್ ಹೊರಬರುತ್ತವೆ. ಕೆಲವರು ಕ್ಲೋಸ್ ಫ್ರೆಂಡ್ಸ್ ಆಗುತ್ತಾರೆ, ಕೆಲವರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತವೆ, ಮತ್ತು ಕೆಲವರು ಸ್ಟ್ರಾಂಗ್ ಕಾಂಪಿಟೇಷನ್ ಆಗಿ ಕಾಣಿಸಿಕೊಳ್ತಾರೆ. ಈ ಎಮೋಷನಲ್ ಜರ್ನಿಯೇ ಬಿಗ್ ಬಾಸ್ನ ಪ್ರಮುಖ ಅಟ್ರಾಕ್ಷನ್ ಆಗಿದೆ. ಬಿಗ್ ಬಾಸ್ನಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಲು ಕೇವಲ ಲೌಡ್ ಆಗಿ ಮಾತನಾಡುವುದು ಸಾಕಾಗುವುದಿಲ್ಲ. ಕನ್ಸಿಸ್ಟೆನ್ಸಿ, ಪೇಷನ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಟಾಸ್ಕ್ ಪರ್ಫಾರ್ಮೆನ್ಸ್ ಮತ್ತು ಆಡಿಯನ್ಸ್ ಕನೆಕ್ಷನ್ ಕೂಡ ಮುಖ್ಯವಾಗುತ್ತೆ. ಆದ್ದರಿಂದ ಸೀಸನ್ 13ರಲ್ಲಿ ಯಾರು ನಿಜವಾಗಿಯೂ ಸ್ಟ್ರಾಂಗ್ ಪ್ಲೇಯರ್ ಆಗುತ್ತಾರೆ ಎಂಬುದು ಆರಂಭದ ದಿನಗಳಲ್ಲಿ ಕೆಲವು ವಾರಗಳ ನಂತರವೇ ಅರ್ಥ ಮಾಡಿಕೊಳ್ಳಬಹುದು. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದರೆ ಆಡಿಯನ್ಸ್ ಎಂಗೇಜ್ಮೆಂಟ್. ಈಗ ಬಿಗ್ ಬಾಸ್ ಕೇವಲ ಟೆಲಿವಿಷನ್ನಲ್ಲಿ ಮಾತ್ರ ನಡೆಸುವ ಶೋ ಅಲ್ಲ. ಇದು ಸೋಷಲ್ ಮೀಡಿಯಾ ಮೂಲಕ ಕಂಟೆಸ್ಟೆಂಟ್ಗಳ ಪಾಪ್ಯುಲಾರಿಟಿ, ಕ್ಲಿಪ್, ಮೀಮ್ಸ್, ಡಿಸ್ಕಷನ್ ಮತ್ತು ಫ್ಯಾನ್ ಸಪೋರ್ಟ್ ಕ್ಷಣಗಳಲ್ಲೇ ವೈರಲ್ ಆಗಬಹುದು. ಒಂದು ಕಂಟೆಸ್ಟೆಂಟ್ನ ಒಂದು ಡೈಲಾಗ್ ಅಥವಾ ಒಂದು ಇನ್ಸಿಡೆಂಟ್ ಕೂಡ ಸೋಷಲ್ ಮೀಡಿಯಾದಲ್ಲಿ ದೊಡ್ಡ ಡಿಸ್ಕಷನ್ ಆಗಬಹುದು. ಆದ್ದರಿಂದ ಈ ಸೀಸನ್ನಲ್ಲಿ ಸೋಷಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಕೂಡ ಗೇಮ್ನ ಒಂದು ಪ್ರಮುಖ ಭಾಗವಾಗಬಹುದು.
ಬಿಗ್ ಬಾಸ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಸರ್ಪ್ರೈಸ್ ಎಂಟ್ರೀಸ್. ಬಿಗ್ ಬಾಸ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಯಾವಾಗಲೂ ದೊಡ್ಡ ಟ್ವಿಸ್ಟ್ ಆಗಿರುತ್ತೆ. ಆರಂಭದಲ್ಲಿ ಯಾರು ಊಹಿಸದ ವ್ಯಕ್ತಿ ಮಧ್ಯದಲ್ಲಿ ಮನೆಗೆ ಬಂದರೆ ಈಗಾಗಲೇ ರೂಪುಗೊಂಡಿರುವ ಗ್ರೂಪ್ಗಳು ಮತ್ತು ರಿಲೇಷನ್ಶಿಪ್ಗಳು ಬದಲಾಗುತ್ತವೆ. ಹೊಸ ಕಂಟೆಸ್ಟೆಂಟ್ಗಳು ಬಂದರೆ ಹಳೆಯ ಕಂಟೆಸ್ಟೆಂಟ್ಗಳು ತಮ್ಮ ಸ್ಟ್ರಾಟಜಿಯನ್ನು ಮತ್ತೆ ಬದಲಾಯಿಸಬೇಕಾಗಬಹುದು. ಸೀಸನ್ 13ರಲ್ಲಿ ಇಂತಹ ಸರ್ಪ್ರೈಸ್ ಎಲಿಮೆಂಟ್ಸ್ ಎಷ್ಟಿರಬಹುದು ಎಂಬುದು ಕೂಡ ಪ್ರೇಕ್ಷಕರ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗೆ ಪ್ರೇಕ್ಷಕರ ಕುತೂಹಲ ಹೆಚ್ಚಿಸಿದ ಇನ್ನೊಂದು ಪಾಯಿಂಟ್ ಅಂದರೆ ಪ್ರೈಸ್ ಮನಿ ಮತ್ತು ವಿನ್ನರ್ಸ್ಗಳ ಬಗ್ಗೆ ಚರ್ಚೆ. ಪ್ರತಿಯೊಂದು ಸೀಸನ್ ಆರಂಭವಾಗುವ ಮುನ್ನವೇ ಈ ಬಾರಿ ವಿನ್ನರ್ ಯಾರು ಎಂಬುವ ಪ್ರಿಡಿಕ್ಷನ್ ಶುರುವಾಗುತ್ತದೆ. ಆದರೆ ಬಿಗ್ ಬಾಸ್ನಲ್ಲಿ ಆರಂಭದಲ್ಲೇ ವಿನ್ನರನ್ನು ಪ್ರಿಡಿಕ್ಟ್ ಮಾಡುವುದು ತುಂಬ ಕಷ್ಟ. ಏಕೆಂದರೆ ಮೊದಲ ವಾರದಲ್ಲಿ ಪಾಪ್ಯುಲರ್ ಆಗಿರುವ ಕಂಟೆಸ್ಟೆಂಟ್ ಕೊನೆಯಲ್ಲಿ ಉಳಿಯದೇ ಹೋಗಬಹುದು. ಅದೇ ಸಮಯದಲ್ಲಿ ಆರಂಭದಲ್ಲಿ ಸೈಲೆಂಟ್ ಆಗಿರುವ ಕಂಟೆಸ್ಟೆಂಟ್ ಮುಂದೆ ಸ್ಟ್ರಾಂಗ್ ಪ್ಲೇಯರ್ ಆಗಿ ಆಗಬಹುದು. ಆದ್ದರಿಂದ ಸೀಸನ್ 13ರ ಆರಂಭದಿಂದಲೇ ಕಂಟೆಸ್ಟೆಂಟ್ನ ಜರ್ನಿಯನ್ನು ಗಮನಿಸುವುದು ತುಂಬ ಮುಖ್ಯವಾಗುತ್ತೆ. ಇನ್ನು ಮುಖ್ಯವಾಗಿ ಈ ಸೀಸನ್ನಲ್ಲಿ ಪ್ರೇಕ್ಷಕರು ಏನನ್ನು ನಿರೀಕ್ಷಿಸುತ್ತಿದ್ದಾರೆ ಎಂದರೆ ದೊಡ್ಡ ಸೆಲೆಬ್ರಿಟಿಗಳು ಮಾತ್ರವಲ್ಲ, ಜೆನ್ಯೂನ್ ಪರ್ಸನಾಲಿಟಿ ಇರುವ ಕಂಟೆಸ್ಟೆಂಟ್ಗಳು, ಇಂಟ್ರೆಸ್ಟಿಂಗ್ ಟಾಸ್ಕ್ಗಳು, ಫೇರ್ ಕಾಂಪಿಟೇಷನ್, ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಮತ್ತು ಎಂಟರ್ಟೈನ್ಮೆಂಟ್ ಜೊತೆಗೆ ಅನ್ನೆಸೆಸರಿ ಫೈಟ್ಗಿಂತ ಮೀನಿಂಗ್ಫುಲ್ ಕಾಂಪಿಟೇಷನ್ ಮತ್ತು ಪರ್ಸನಾಲಿಟಿ ಬೇಸ್ಡ್ ಗೇಮ್ ನೋಡಲು ಹಲವರು ಬಯಸುತ್ತಿದ್ದಾರೆ. ಹಾಗಾದರೆ ಸೀಸನ್ 13 ಹಿಂದಿನ ಸೀಸನ್ಗಿಂತ ದೊಡ್ಡ ಹಿಟ್ ಆಗುತ್ತದೆ ಅದನ್ನು ಈಗಲೇ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಹಾಗೆ ಬರುವ ಕಂಟೆಸ್ಟ್ಗಳನ್ನು ಪ್ರಿಡಿಕ್ಷನ್ ಮಾಡುವುದು ತುಂಬ ಕಷ್ಟದ ವಿಚಾರ. ಹಾಗಾಗಿ ಈ ಬಾರಿ ಯಾರು ಬರಲಿದ್ದಾರೆ ಎನ್ನುವುದು ಅವರ ಎಂಟ್ರಿಗಳ ಮೂಲಕ ತಿಳಿಯಬೇಕಾಗಿದೆ. ಅಗ್ನಿ ಪರೀಕ್ಷೆಯಂತಹ ಒಂದು ಕಾಂಪಿಟೇಷನ್ ನಡೀತಾ ಇದ್ದರೂ ಯಾವುದೇ ರೀತಿಯ ಕ್ಲಿಯರ್ ಆದ ಒಂದು ಮಾಹಿತಿ ನಮಗೆ ಲಭ್ಯವಾಗಿಲ್ಲ. ಇನ್ನು ಮುಂದೆ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ಖಂಡಿತವಾಗಿ ತಿಳಿಸುತ್ತೇನೆ. ಆದರೆ ಒಂದು ಮಾತ್ರ ಹೇಳಬಲ್ಲೆ, ಕಂಟೆಸ್ಟೆಂಟ್ ಸೆಲೆಕ್ಷನ್, ಟಾಸ್ಕ್, ರೂಲ್ಸ್, ಟ್ವಿಸ್ಟ್ ಮತ್ತು ಆಡಿಯನ್ಸ್ ಎಂಗೇಜ್ಮೆಂಟ್ ಚೆನ್ನಾಗಿ ವರ್ಕ್ ಆದರೆ ಈ ಸೀಸನ್ ಕೂಡ ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ನೀವು ಯಾವ ಕಂಟೆಸ್ಟೆಂಟ್ಗಳನ್ನು ನೋಡಲು ಬಯಸುತ್ತೀರಿ? ನಿಮ್ಮ ಫೇವರೇಟ್ ಸೆಲೆಬ್ರಿಟಿ ಯಾರು? ಈ ಬಾರಿ ವಿನ್ನರ್ ಆಗುವ ಸಾಮರ್ಥ್ಯ ಯಾರಿಗಿದೆ ಎಂದು ನೀವು ಭಾವಿಸುತ್ತೀರಿ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ನಿಮ್ಮ ಒಪಿನಿಯನನ್ನು ತಿಳಿಸಿ. ಕನ್ನಡ ಬಿಗ್ ಬಾಸ್ ಸೀಸನ್ 13ನಲ್ಲಿ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬರಬಹುದು ಅನ್ನುವುದನ್ನು ನೀವೇ ಪ್ರಿಡಿಕ್ಷನ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ. ಇದು ಕೇವಲ ಬಿಗ್ ಬಾಸ್ ರಚನೆ ಹಾಗೂ ಟ್ವಿಸ್ಟ್ ಹಾಗೆ ಬಿಗ್ ಬಾಸ್ ಹಿಟ್ ಆಗುತ್ತಾ ಇಲ್ಲ ಅನ್ನುವ ಒಂದು ಪ್ರಿಡಿಕ್ಷನ್ ವಿಡಿಯೋ ಆಗಿತ್ತು. ತಾವೆಲ್ಲ ಈ ವಿಡಿಯೋವನ್ನು ಎಂಜಾಯ್ ಮಾಡಿದರೆ ತಪ್ಪದೇ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.